ಹಳೆ ಹುಬ್ಬಳ್ಳಿಯ ನಾರಾಯಣ್ ಸೋಪಾ ಎದುರುಗಡೆ ಇರುವ LG ಅಯ್ಯಂಗಾರ್ ಬೇಕರಿ. ಈ ಬೇಕರಿಯನ್ನು ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇಲ್ಲಿ ಬಳಸುತ್ತಿರುವುದು ಕೆಮಿಕಲ್ ಕಲರ್ಗಳು ಮತ್ತು ಇಲಿಗಳು ಕಡಿದಿರುವ ಪದಾರ್ಥಗಳಿಂದ ತಯಾರಾಗುತ್ತಿರುವ ಬ್ರೆಡ್, ಖಾರಿ, ಟೋಸ್ಟ್ ಹಾಗೂ ಕೇಕ್ಗಳು. ನೀವು ಎಲ್ಲ ಹೊರಗಡೆ ದುನಿಯಾ ಗಲೀಜ್ ಐತಲ್ಲಿ ಅಲ್ಲ, ಹೆಂಗ್ ನೀವು ಮಕ್ಕಳು ತಿನ್ನುವ ಎಲ್ಲ ಟೋಸ್ಟ್ ಗೀಸ್ಟ್ ಖಾರಿ ಎಲ್ಲ ಮಕ್ಕಳು ತಿಂತಾರ ಡೈಲಿ ಸಾವಿರ ಕಲರ್ ಯಾವ್ದು ಯೂಸ್ ಮಾಡ್ತೀರಿ? ಎಲ್ಲ ಬುಷ್ ಕಂಪನಿ ಇದು ಮಾಡ್ತೀವಿ. ಹೆಗಣ ಇದಾವ್ ಏನ್ರಿ? ಆ ಹೆಗಣ ಬಾಯಿ ಹಾಕಿ ಹೋದ್ರು ಅಂದ್ರೆ ಹೆಂಗ್ ಚಲೋ ಏನ್ರಿ ಅದ? ಪ್ಲೇಗ್ ಅಂತ ರೋಗ ಬರ್ತಾವ್ರಿ. ಮತ್ರಿ ಅಲ್ರಿ ಪಾಪ ಜನ ನಿಮ್ಗ ದುಡ್ಡು ಕೊಡ್ರ ಅಲ್ರಿ, ಜನ ನಿಮ್ಗ ದುಡ್ಡು ಕೊಡ್ ತಿಂತಾರ್ರಿ ಸರ್, ಫ್ರೀ ತಿನ್ನಂಗಿಲ್ಲ. ನೀವು ಈ ತರ ವ್ಯವಸ್ಥೆ ಇಟ್ರೆ ಹೆಂಗ್ರಿ? ಚಲೋ ಇಡ್ಬೇಕ್ರಿ. ನಿಮ್ಗ ಒಂದ್ ರೊಟ್ಟಿ ಇದರ್ಲಿಂದ ಸಿಗಾತೆ ತಂದೊಳಗಡೆ ಇದಕ್ಕೆ ನೀವು ದೇವರ ಇದೆ, ನಿಮ್ಗೆ ದೇವರ ಇದೆ ಮತ್ರಿ. ತಪ್ಪಾಗಿದೆ ಸರ್, ಒಂದು ವಾರ ಆತ ನಾವು ಇದ್ರ ಬಗ್ಗೆ ನಾವು ಸ್ಟಿಂಗ್ ಮಾಡಕ್ ಕುಂತ ಒಂದು ವಾರ ಆತ. ಒಂದು ವಾರಲಿಂದ ಎಲ್ಲಾ ಮಾಡಾತೀವಿ. ನಿಮ್ ಬಗ್ಗೆ ಹಿಸ್ಟ್ರಿನ ತೆಗ್ದೇವ್ ನಾವು. A to Z ಎಲ್ಲ ಹಿಸ್ಟ್ರಿ ಗೊತ್ತೈತಿ ನಮ್ಗೆ. ನಾವ ಯಾವತ್ತು ನೋಡ್ರಿ ಸರ್, ಯಾವತ್ತು ನಾವು ಹಂಗ ಬರಲ್ಲ. ಎಲ್ಲ ದಾಖಲೆ ಎವಿಡೆನ್ಸ್ ಇಟ್ಕೊಂಡ ಬರ್ತೀವಿ. ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಹೆಲ್ತ್ ಆಫೀಸರ್ಗಳ ನಿರ್ಲಕ್ಷ್ಯದಿಂದ ಇಂಥ ಬೇಕರಿಗಳಿಗೆ ಪ್ರೋತ್ಸಾಹ ಸಿಗುತ್ತಿದೆ. ಅಲ್ಲಿಯ ಅವ್ಯವಸ್ಥೆಯನ್ನು ಸುದ್ದಿ ಮಾಡಲು ಹೋಗಿರುವ ನಮ್ಮ ಮಾಧ್ಯಮದವರ ಮೇಲೆ ಹೆದರಿಸಲು ಪ್ರಯತ್ನ ಪಟ್ಟಿರುವ ಅಲ್ಲಿಯ ಪ್ರಭಾವಿ ನಾಯಕರು. ಹಲೋ, ನಿಮ್ಮ ಕಡೆ ನಂಬರ್ ಇದ್ರೆ ಹಾಕ್ತೀರಿ. ಇಲ್ಲ, ಅವ್ರ ಕಡೆ ನಂಬರ್ ಐತೆ ಅಂತ ಹಚ್ಚಿರಿ ಸರ್. ಮಾತಾಡ್ರಿ. ಈ ಪ್ರಭಾವಿ ನಾಯಕರು ಕೂಡ ಈ ಬೇಕರಿದಾರನಿಗೆ ಫುಲ್ ಸಪೋರ್ಟ್. ರಾತ್ರಿ 12 ಗಂಟೆ ಆದರೂ ಕೂಡ ಈ ಬೇಕರಿಯ ಪದಾರ್ಥಗಳು ಒಳಗಡೆಯಿಂದ ಮಾರಾಟವಾಗುತ್ತದೆ. ನಾವು ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಮಕ್ಕಳು ಚಾ ಜೊತೆ ತಿನ್ನುತ್ತಿರುವ ಇದೇ ಬೇಕರಿಯ ಪದಾರ್ಥಗಳು. ಈ ಬೇಕರಿಗೆ ಮಹಾನಗರ ಪಾಲಿಕೆಯ ಹೆಲ್ತ್ ಆಫೀಸರ್ಗಳು ನೀಡುವ ಪರವಾನಗಿ ಪತ್ರವೂ ಕೂಡ ಇಲ್ಲ. ಇಲ್ಲಿಯ ವ್ಯವಸ್ಥೆ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ನೀವು ಮಾಡುದಲ್ಲ, ನನ್ನ ಮಗ ನಂಗೆ ಒಳ್ಳೆಯವನು ಅಂತೀವಿ ನಾವು. ಬ್ರೆಡ್ ಬನ್ನು ಖಾರಿ ಟೋಸ್ಟ್ ತಯಾರಾಗುವಂತ ಐಟಮ್ ಬ್ರೆಡ್ ಬನ್ನು ಖಾರಿ ಟೋಸ್ಟ್ 3 ಐಟಮ್ ಕೇಕು ತಯಾರು ಮಾಡ್ತೀರಿ. ಈಗ ಇದರದ ಲ್ಯಾಬ್ ರಿಪೋರ್ಟ್ ಎಲ್ಲ ಐತ್ರಿ ನಿಮ್ ಕಡೆ? ಇವ್ರೇನು FSSR ನಿಮ್ಗೆ ಲೈಸೆನ್ಸ್ ಕೊಟ್ಟಾರಲ್ಲ, ಇದ್ರ ಲ್ಯಾಬ್ ರಿಪೋರ್ಟ್ ಎಲ್ಲ ಐತಿ. ಈಗ ನೀವು ಪ್ರತಿಯೊಂದು ವಸ್ತು ಇಲ್ಲೇ ರೆಡಿ ಮಾಡ್ತಿರಲ್ಲ, 3 ಐಟಮ್ ನೀವು ಈಗೇನಂದ್ರಲ್ಲ ರೆಡಿ ಮಾಡ್ತಿರಲ್ಲ, ಅದು ತಯಾರಾಗುವಂತ ಲ್ಯಾಬ್ ರಿಪೋರ್ಟ್ ಇವರೇ ತಗೊಂಡ್ ಹೋಗ್ತಾರೆ ಬಂದ್ FSSI ದವರು. ಆ ಲ್ಯಾಬ್ ರಿಪೋರ್ಟ್ ಎಲ್ಲ ಐತಿ ನಿಮ್ ಕಡೆ? ಯಾಕಂದ್ರೆ ಅದು ತಿನ್ನುವಂತ ಲಾಯಕ್ ಐತೋ ಇಲ್ಲೋ ಅನ್ನೋದು ಆ ಲ್ಯಾಬ್ ರಿಪೋರ್ಟ್ ಹೇಳ್ತೈತಿ. ನಾವು ಹೇಳಲ್ಲ. ಆದ್ರೆ ತಿನ್ನುವಂತದ್ ಐತೋ ಇಲ್ಲೋ ಅನ್ನೋದು ಅದು ಲ್ಯಾಬ್ ರಿಪೋರ್ಟ್ ಹೇಳ್ತೈತಿ. ಆ ಲ್ಯಾಬ್ ರಿಪೋರ್ಟ್ ನಿಮ್ಮ ಹತ್ರ ಐತ್ರಿ? ಇಲ್ಲ ಸರ್. ನೋಡ್ರಿ, ಇಲ್ಲಿ ಎಲ್ಲ ಓಪನ್ ಇಟ್ರಿ ಸರ್. ಅವು ಇಲಿ ಕೈ ಬಾಯಿ ಹಾಕಿ ಹೋದ್ರು. ಇದಲ್ಲ ಸರ್, ಇದು ಯೂಸ್ ಮಾಡಿ, ಇದು ಯೂಸ್ ಬೇಡ ಸರ್. ಇದು ಯೂಸ್ ಮಾಡ್ತೀವಿ ಸರ್. ಇದು ಇಲ್ಲಿ ಯೂಸ್ ಮಾಡ್ತೀವಿ, ಇದು ಯೂಸ್ ಮಾಡ್ತೀವಿ. ಎಲ್ಲ ಕೆಳಗಿಟ್ರಂದ್ರೆ ಆಗಿಟ್ರಲ್ಲ, ಯಾಕ್ರಲ್ಲ ಡಬ್ಬಕ್ಕೆ ಹಾಕಿಡ್ರ ಡಬ್ಬಿ ಗಿಬ್ಬಿ ಇಡ್ಬೇಕಿಲ್ಲ. ಡಬ್ಬಿ ಹಾಕಿ ಸರ್. ನೋಡಿಲ್ಲ, ಓ ಇಲಿ ಬಲಿನೂ ಇಟ್ಟಾರಲ್ಲ. ಮತ್ತೆ ಇಡ್ತೀವಿ ಸರ್ ಇಲಿ ಇದಾವಿಲ್ಲೇ, ಇಲಿ ಇದಾವಿಲ್ಲೇ ಸಾಕಷ್ಟು. ಇವರೆಲ್ಲ ಆದ್ರೂ ಓಪನ್ ಇಟ್ಟಾರಲ್ಲ ಎಲ್ಲ. ನೋಡಿದರ ವೀಕ್ಷಕರ, ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ಅಂತ ನಾವು ಹೇಳುತ್ತೇವೆ. ಆದರೆ ಇಂಥ ಆಹಾರಗಳು ತಿಂದರೆ ಆರೋಗ್ಯ ಹಾಳಾಗುವುದಂತೂ ಗ್ಯಾರಂಟಿ. ಇಷ್ಟೆಲ್ಲ ಇದ್ದರೂ ಕೂಡ ಮಹಾನಗರ ಪಾಲಿಕೆ ಹೆಲ್ತ್ ಆಫೀಸರ್ಗಳು ಹಾಗೂ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಕುಳಿತಿರುವುದಕ್ಕೆ ಕಾರಣ ಏನು? ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರಬೇಕಂದರೆ ಇಂಥ ಅವ್ಯವಸ್ಥೆ ಇರುವಂಥ ಬೇಕರಿಗಳು ಬಂದ್ ಮಾಡಿಸಬೇಕು. ಹಾಗೂ ಮುಂದೆ ಎಲ್ಲಿ ಆಹಾರ ಪದಾರ್ಥಗಳು ತಯಾರಾಗುತ್ತೋ ಅಂಥ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು, ಮುಂದೆ ಇದೇ ಥರ ಅವ್ಯವಸ್ಥೆಗಳು ನಡೆಯಬಾರದೆಂದು
ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಎಚ್ಚರಿಸುತ್ತಿದೆ.